ಈ ಥರ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಾನು ಆಲ್ರೆಡಿ 22 kg ವೇಟ್ ಲಾಸ್ ಮಾಡಿದ್ದೀನಿ ನೋಡ್ರಿ. ದಪ್ಪ ಆಗೋದು ಸಹಜ, ಹೆಂಗೆ ದಪ್ಪ ಆಗ್ತೀವಿ ಅಂತ ಗೊತ್ತಿಲ್ಲ. ಯಾವಾಗ ಆದ್ವಿ ಅಂತೂ ಅವೇರ್ ಇರಲ್ಲ, ಆಲ್ರೆಡಿ ದಪ್ಪ ಆಗಿಬಿಟ್ಟಿರ್ತೀವಿ. ಆಮೇಲೆ ಅದನ್ನ ಇಳಿಸೋದಿದೆ ನೋಡ್ರಿ, ತುಂಬ ಕಷ್ಟ. ನನಗಂತೂ ಇಷ್ಟು ಕೆಲವೊಮ್ಮೆ ಯಾಕಾದರೂ ಆದ್ನಪ್ಪ ಅನ್ನಿಸ್ತಿರ್ತದೆ. ಮತ್ತು ಏನು ಮಾಡೋಕೆ ಆಗಿದ್ದೇ ಗೊತ್ತಾಗಿದ್ದಿಲ್ಲ ಕೆಲವೊಮ್ಮೆ ಅಂತೂ. ಈ ಪ್ರೆಗ್ನೆನ್ಸಿ ಇವಕ್ಕೆಲ್ಲ ಕೆಲವೊಬ್ಬರು ಪ್ರೆಗ್ನೆನ್ಸಿಗಂತೂ ಆಗ್ತಾರೆ. ಕೆಲವೊಬ್ಬರು ಹೆಂಗಂತಂದರೆ ಎಷ್ಟು ಒಂದು 3 ಮಕ್ಕಳು ಹಡಿದ್ರೂ ಅವರು ಹಡ್ದಂಗೆ ಅನಿಸಲ್ಲ. ಅವರು ಹಾರ್ಮೋನ್ ಬ್ಯಾಲೆನ್ಸ್ ಹೆಂಗೋ, ಅವ್ರ ಬಾಡಿ ಹೆಂಗೋ ಅಥವಾ ನಮ್ಮ ಬಾಡಿ ಹೆಂಗೋ ಅಂತ ಗೊತ್ತೇನೇ ಆಗಲ್ಲ. ಬಟ್ ಇವೆಲ್ಲ ಅವ್ರವ್ರ ಲೈಫ್ ಸ್ಟೈಲು, ಅವ್ರವ್ರ ಜೀನ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಹೀಗಾಗಿ ನಾವು ಇನ್ನೊಬ್ರಿಗೆ ಕಂಪ್ಯಾರಿಸನ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಸೊ ಈ ಥರ ಕೆಲವೊಂದಿಷ್ಟು ಡಯಟು, ಕೆಲವೊಂದಿಷ್ಟು ಎಕ್ಸಸೈಸು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಓಕೆ, ಆಲ್ಮೋಸ್ಟ್ ನಾವು ವೇಟ್ ರೆಡ್ಯೂಸ್ ಮಾಡೋಕ್ಕೆ ಚಾನ್ಸ್ ಇದೆ. ಚಾನ್ಸ್ ಯಾಕೆ, ನಾನೇ ಎಕ್ಸಾಂಪಲ್ ಇದ್ದೀನಿ, ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೋ ಜನ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ನಾನು ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ರಿಸಲ್ಟ್ ನೋಡ್ಕೋಬೇಕು. ಕೆಲವೊಮ್ಮೆ ಅಂತಾರೆ ಡಯಟ್ ವೆರಿ ಇಂಪಾರ್ಟೆಂಟು, 80% ಡಯಟು 20% ಎಕ್ಸಸೈಸ್ ಅಂತಾರೆ. ಗೊತ್ತಿಲ್ಲ, ಅದನ್ನು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಒಂದು ಸತ್ಯ ಅನಿಸುತ್ತೆ, ಯಾಕಂದರೆ ನಾವು ಇನ್ಪುಟ್ ಮಾಡಿದಾಗ ಜಾಸ್ತಿ ಇರುತ್ತೆ. ಅಂದರೆ ತಿಂದಾಗೆ ಅಲ್ವಾ ನಾವು ದಪ್ಪ ಆಗೋದು, ನಾವು ತಿನ್ನಲೇ ಇಲ್ಲ ಅಂದರೆ ಹೆಂಗೆ ದಪ್ಪ ಆಗ್ತೀವಿ ಅಲ್ವಾ? ಸೊ ಇರ್ಬೋದು ತಿಂದಿದ್ದು ಜಾಸ್ತಿ ಆಗಿದ್ರಿಂದ. ಹೀಗಾಗಿ ಸ್ವಲ್ಪ ಹೆಲ್ದಿ ಡಯಟ್ ತಿನ್ನಬೇಕು. ಮತ್ತು ಸ್ವಲ್ಪ ಏನಂದರೆ ಕಡಿಮೆ ತಿನ್ನಬೇಕು. ಎಷ್ಟು ಕ್ಯಾಲ್ರಿ ಬರ್ನ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ತಿಂದು ಈ ಥರ ಮಾಡ್ಕೋತ ಹೋದರೆ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಊಟ ಕಡಿಮೆ ಮಾಡಿ ಅಥವಾ ಊಟ ಬಿಟ್ಟು ಕರಗ್ಬೋದು. ಏನಾಗುತ್ತೆ, ತೆಳ್ಳಗಾಗ್ತಾರೆ, ಇಲ್ಲ ಅಂತಲ್ಲ. ನೋಡಿ, ಸ್ವೆಟ್ ಬರೋದನ್ನು ತೋರಿಸಿದೆ. ತೆಳ್ಳಗಾಗ್ತಾರೆ, ಆದರೆ ಹೆಂಗಂತಂದರೆ ಅದು ರಿಟರ್ನ್ ವೇಟ್ ಬರುತ್ತೆ. ಅಂದರೆ ಬಾಡಿ ಟೋನೇ ಕಾಣಂಗಿಲ್ಲ. ಬಾಡಿ ಟೋನ್ ಇರೋದಕ್ಕೆ ವೆಯ್ಟ್ ಲಾಸ್ ಆಗೋದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಕೆಲವೊಬ್ಬರೇ 60 kg ಪರ್ಸನ್ನ 70 kg ಪರ್ಸನ್ನ ಸೇಮ್ ನೆನೆಸಿದ್ರೆ ಟೋನ್ಡ್ ಬಾಡಿ ಇದ್ದ ಪರ್ಸನ್ನು ಭಾಳ ತೆಳ್ಳಗೆ ಅನ್ನಿಸ್ತಾನೆ, 60 ಇದ್ದವ ಮತ್ತು ದಪ್ಪನೇ ಅನ್ನಿಸ್ತಾನೆ. ಸೊ ಟೋನಿಂಗ್ ಬಾಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಗೋಸ್ಕರ ನಾವು ಎರಡೂ ಆ್ಯಡ್ ಮಾಡಬೇಕು, ಡಯಟು ಮತ್ತು ಏನಪ್ಪ ಎಕ್ಸಸೈಸು. ಡಯಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ಮಾಡಬೇಕು. ಎಸ್ಪೆಷಲಿ ಪ್ರೋಟೀನ್ ಹೆಚ್ಚು ತಿನ್ನಬೇಕು. ಅಂದರೆ ಕಾಳು ಮತ್ತು ಏನು ಪಾಲಕ್ ಸೊಪ್ಪು, ಈ ಥರ ಪ್ರೋಟೀನ್, ಎಗ್ಗು, ಚಿಕನ್ನು, ನಾನ್ ವೆಜ್ ಒಳಗೆ ಆ ಥರ ತಿಂದರೆ ಪ್ರೋಟೀನ್, ಕಾಳುಗಳು ತಿಂದ್ಕೊಂಡು ಈ ಥರ ಎಲ್ಲನೂ ಮಾಡ್ಬೋದು. ಬಟ್ ಈಗ ಸಪೋಸ್ ಫೈಬರ್, ಪ್ರೋಟೀನ್ ಅಷ್ಟೇ ಅಲ್ಲ, ಫೈಬರ್ನೂ ವೆರಿ ಇಂಪಾರ್ಟೆಂಟು. ಫೈಬರ್ ಅಂದರೆ ಸೌತೆಕಾಯಿ, ಗಜ್ಜರಿ, ಹಸಿ ತರಕಾರಿಗಳು, ಎಲ್ಲ ಥರ ಫೈಬರ್ ಐಟಮ್ಸು. ಮತ್ತು ಡಿಟಾಕ್ಸ್ ವಾಟರ್ ಕುಡಿತಾ ಇರಬೇಕು. ಯಾಕಂತಂದರೆ ಅದರಿಂದ ಬಾಡಿ ಎಲ್ಲಾದರೂ ಹಿಂಗೆ ಡಿಟಾಕ್ಸ್ ಆಗುತ್ತೆ, ಫುಲ್ ಕೊಲಾನ್ ಕ್ಲೀನ್ಸ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೆ ಕೆಲವೊಂದು 5-6 ಏನು ಡಿಟಾಕ್ಸ್ ಡ್ರಿಂಕ್ಸ್ ಇದ್ದಾವೆ. ಅದಕ್ಕೆ ಲೆಮನ್ ವಾಟರು, ಅಥವಾ ಅಲ್ಲದ ನೀರು, ಅಥವಾ ಅಜ್ವೈನ್ ನೀರು, ಅಥವಾ ಜೀರಿಗೆ ನೀರು, ಅಥವಾ ಮಸಾಲ ನೀರು ಅಂಥೇಳಿ ಜಾಸ್ತಿ ಇದ್ದಾವೆ. ಎಸ್ಪೆಷಲಿ ಏನಂತೆ, ನೀವು ಬೆಳಗ್ಗೆ ಎಂಟಿ ಸ್ಟಮಕ್ಕು ಅಥವಾ ವೆಯ್ಟ್ ಲಾಸ್ ಮಾಡೋರು ಕಂಪಲ್ಸರಿ ಅಲ್ಲ ಯೂಸ್ ಮಾಡಬೇಕಂತೆ. ಇದು ಏನಾಗುತ್ತೆ, ಇನ್ಫ್ಲಾಮೇಷನ್ ಇತ್ತಂದ್ರೆ ಬಾಡಿ ಒಳಗೆ ಸ್ವೆಲ್ಲಿಂಗ್ ಅವೆಲ್ಲನೂ ರೆಡ್ಯೂಸ್ ಆಗಿ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತಂತೆ. ಮೆಟಬಾಲಿಸಮ್ ಬೂಸ್ಟ್ ಆಗುತ್ತದೆ, ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತಂತೆ. ಸೊ ಟ್ರೈ ಮಾಡಬೇಕು. ಅದನ್ನು ಟ್ರೈ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಒಂದು ವಿಷಯ ಹೇಳ್ಬೇಕಂದ್ರೆ, ನಾನು ಕಾಲೇಜ್ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾಗ ನಾನು 1 ಮಂತು ಬರೀ ಅಲ್ಲದ ಜ್ಯೂಸ್ ಕುಡಿತಿದ್ದೆ. ಬರೀ ಅಲ್ಲದ ನೀರು ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಕುಡಿತಿದ್ದೆ. ಅಂದರೆ ಎಷ್ಟು 10 kg ರೆಡ್ಯೂಸ್ ಆಗಿದೆ ನಾನು. ಅಷ್ಟು ಚೆನ್ನಾಗಾಗಿತ್ತು ಅದು ರಿಸಲ್ಟು. ಬಟ್ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಇದೆ ಆ ರಿಸಲ್ಟ್ಗೆ. ಬಟ್ ಆ ಥರ ಮಾಡ್ಕೊಂಡು ರೆಡ್ಯೂಸು ಮಾಡಿದಾಯಿತು. ಎಕ್ಸಸೈಸ್ ಜಾಸ್ತಿ ಮಾಡ್ತಿದ್ದಿಲ್ಲ, ನನಗೆ ಯಾವಾಗಲೂ ಎಕ್ಸಸೈಸ್ ಮಾಡೋಕೆ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಇವಾಗ ಮಾತ್ರ ಎಕ್ಸಸೈಸ್ ಮಾಡಬೇಕು ವಿತ್ ಅಂದರೆ ವೆಯ್ಟ್ ರೆಡ್ಯೂಸ್ ಆಗಿದ್ದು ಜಲ್ದಿ ಗೇನ್ ಆಗಬಾರೋ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಜಾಸ್ತಿ ಎಕ್ಸಸೈಸ್ ಕೂಡ ಒತ್ತು ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಜಂಪ್ ಸ್ಕ್ವಾಟ್ಸು ನಾನು ನೋಡಿರ್ಬೋದು. ಕೆಲವೊಂದು ಸೂರ್ಯ ನಮಸ್ಕಾರ, ಹೈ ನೀಜು, ಕ್ರಾಸ್ ನೀಜು, ಮತ್ತು ಪುಷಪ್ಪು, ಮತ್ತು ನೀ ಪುಷಪ್ಪು, ಈ ಥರ ಪ್ರತಿಯೊಂದು ಎಕ್ಸಸೈಸ್ ಮಾಡಿದ್ದೀನಿ ಇವತ್ತು. ಓಕೆ, ಇದೆಲ್ಲ ಮಾಡ್ತಾ ಮೊದಲಿಂದನೂ ಮಾಡ್ತಾಯಿದ್ದೀನಿ. ಸ್ಟೆಮಿನಾ ಹೆಚ್ಚಾಗಿದೆ ಕಂಪ್ಯಾರಿಸನ್ ಟು ಓಕೆ. ಮತ್ತು ಇದೆಲ್ಲ ಚೆನ್ನಾಗಿ ಅನಿಸಿದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ವೆಯ್ಟ್ ಲಾಸೂ ಆಗುತ್ತೆ, ಬಾಡಿ ಟೋನು ಇರುತ್ತದೆ, ಮತ್ತೇನು ಜಲ್ದಿ ವೆಯ್ಟ್ ಗೇನ್ ಆಗೋದಿಲ್ಲ. ಒಂದು ಮೇನ್ ಉದ್ದೇಶ ಜಲ್ದಿ ವೆಯ್ಟ್ ಗೇನ್ ಆಗೋಲ್ಲ. ಸೊ ನಾವು ಇವಾಗ ಡಯಟ್ ಮೇಲೆ ಅಂತಂದ್ರು
ಫುಲ್ ಕಡಿಮೆ ತಿನ್ನೋಕ್ಕಂತೂ ಆಗಲ್ಲ, ನನ್ನ ಕಡೆ ಅಂತೂ ಆಗಲ್ಲ, ಬೇರೆಯವ್ರು ತಿಂತಿರ್ಬೋದು. ಅದೇನೋ ಅಂತೆ ತಿನ್ನೋದ್ರಲ್ಲೇ ಸ್ವಲ್ಪ ಕಡಿಮೆ ತಿನ್ಕೋತ ಬರಬೇಕಂತೆ. ಫುಲ್ ಮಾಡಿದರೆ ಅದು ಏನು ಸ್ಟಮಕ್ ಸೈಜ್ ಕಡಿಮೆ ಆಗಿಬಿಟ್ರೆ ಅಷ್ಟೇ ತಿನ್ನೋಕ್ಕೆ ಸಾಧ್ಯ ಅನ್ನೋದು. ಸೊ ಅದನ್ನು ಟ್ರೈ ಮಾಡ್ಬೇಕಂತ ಇದ್ದೀನಿ. ನೋಡೋಣ ನೆಕ್ಸ್ಟ್ ಚಾಲೆಂಜಲ್ಲಿ ಅದನ್ನು ಟ್ರೈ ಮಾಡ್ಬೇಕು ಅಂದ್ಕೊಂಡಿನಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಅಪ್ಲೋಡಿಗೆ ಫಾಲೋ ಮಾಡಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ಅಪ್ಲೋಡಿಂಗ್ ಲೇಟ್ ಆಯಿತು, ಈಗ ಮೊಬೈಲ್ ಪ್ರಾಬ್ಲಮ್ ಇತ್ತು, ಇಶ್ಯೂಸ್ ಆಗಿತ್ತು. ಸೊ ಇದಿಷ್ಟು ಇವತ್ತಿಂದು. ಓಕೆ, ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು.